ಒಂದು ನಗರದಲ್ಲಿ ಯಾರು ಪರಸ್ಪರ ಮಾತನಾಡದೇ ಇದ್ದರೆ ಏನಾಗಬಹುದು? ಅದೇ ಥರ ಒಂದು ನಗರದಲ್ಲಿ ಪುರುಷರ ಸಂಖ್ಯೆಗಿಂತ ಸ್ತ್ರೀಯರ ಸಂಖ್ಯೆ 3 ಪಟ್ಟು ಹೆಚ್ಚು ಇದ್ದರೆ ಏನಾಗಬಹುದು? ಇಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೊಂದಿರುವ 5 ಗ್ರಾಮಗಳ ಕುರಿತು ಈ ವಿಡಿಯೋದಲ್ಲಿ ಹೇಳ್ತೇವೆ. ವೆಲ್ಕಮ್ ಬ್ಯಾಕ್ ಟು ಟ್ರೆಂಡಿಂಗ್ ಕರುನಾಡು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ಮ ಲಿಸ್ಟ್ನ ಮೊದಲನೇ ಊರು ಬರೋದು ನಮ್ಮದೇ ದೇಶದ ಮಹಾರಾಷ್ಟ್ರ ರಾಜ್ಯದ ಶನಿ ಶಿಗ್ನಾಪುರ್ ಎಂಬ ಗ್ರಾಮ. ಇಲ್ಲಿನ ವಿಶೇಷತೆ ಏನಂದರೆ, ಇಲ್ಲಿನ ಯಾವುದೇ ಮನೆಗೂ ಕೂಡ ಬಾಗಿಲು ಇಲ್ಲ. ಇಲ್ಲಿ ಯಾರು ಕೂಡ ತಮ್ಮ ಮನೆ ನಿರ್ಮಾಣ ಮಾಡಬೇಕಾದ್ರೆ ಮನೆಗೆ ಬಾಗಿಲುಗಳನ್ನು ಮಾಡಲ್ಲ. ಯಾಕೆ ಬಾಗಿಲುಗಳನ್ನು ಮಾಡಲ್ಲ ಅಂತ ಕೇಳಿದ್ರೆ, ನಾವು ಬಾಗಿಲು ಯಾಕೆ ಮಾಡ್ತೀವಿ ಹೇಳಿ? ಸೇಫ್ಟಿಗಾಗಿ ತಾನೆ. ಈ ಊರಿನಲ್ಲಿ 400 ವರ್ಷಗಳಿಂದ ಯಾವುದೇ ಕಳ್ಳತನ ಕೇಸ್ಗಳು ರಿಜಿಸ್ಟರ್ ಆಗಿಲ್ಲ. ಅದು ಮಾತ್ರವಲ್ಲದೆ ಇಲ್ಲಿನ ಜನರು ಹೇಳ್ತಾರೆ, ನೀವು ಬಾಗಿಲು ಯಾಕೆ ಮಾಡಿಸಲ್ಲ ಅಂತ ಕೇಳಿದ್ರೆ, ನಮಗೆ ಪರಸ್ಪರ ತುಂಬ ನಂಬಿಕೆ ವಿಶ್ವಾಸ ಇದೆ, ಇಲ್ಲಿ ಯಾರು ಕೂಡ ಕಳ್ಳರು ಇಲ್ಲ ಅಂತ ಹೇಳ್ತಾರೆ. ಇಷ್ಟು ನಂಬಿಕೆ ಪರಸ್ಪರ ವಿಶ್ವಾಸದಿಂದ ಬದುಕ್ತಿರ್ಬೇಕಾದ್ರೆ ಮತ್ತೆ ಯಾಕೆ ತಾನೇ ಬಾಗಿಲು ಹೇಳಿ? ಕರೆಕ್ಟ್ ತಾನೆ? 21ನೇ ಶತಮಾನದಲ್ಲೂ ಕೂಡ, ಅದು ಕೂಡ ನಮ್ಮದೇ ದೇಶದ ಈ ಮಹಾರಾಷ್ಟ್ರ ಜಿಲ್ಲೆಯಲ್ಲಿ ಇಂತಹ ಒಂದು ಜಿಲ್ಲೆ ಇದೆ ಅಂತ ಹೇಳಬೇಕಾದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಎಂಥ ಒಂದು ವಿಚಿತ್ರ ಊರು. ಇನ್ನು ನಮ್ಮ ಲಿಸ್ಟ್ನ 2ನೇ ಊರು ಬರೋದು ಅದು ದೂರದ ಅಮೇರಿಕಾದಲ್ಲಿ. ಒಂದು ದೊಡ್ಡ ಊರಿನಲ್ಲಿ ನೀವು ಒಬ್ಬರೇ ವಾಸವಿದ್ದರೆ ಹೇಗಿರುತ್ತೆ? ಅಥವಾ ಅದೇ ಥರ ನಿಮ್ಮ ಒಂದು ದೊಡ್ಡ ನಗರದಲ್ಲಿ ನೀವು ಮತ್ತು ನಿಮ್ಮ ಫ್ರೆಂಡ್ ಇಬ್ಬರೇ ಇದ್ದರೆ ಹೇಗಿರುತ್ತೆ? ಇಂಥ ಅನುಭವವನ್ನು ಪಡಿಬೇಕಾದ್ರೆ ನೀವು ಅಮೇರಿಕಾದ ಗ್ರಾಸ್ ಅಥವಾ ಮೊನೋವಿ ಅನ್ನೋ ಗ್ರಾಮಕ್ಕೆ ಹೋಗಬೇಕು. ಗ್ರಾಸ್ ಎನ್ನುವ ಊರಿನಲ್ಲಿ ಕೇವಲ ಇಬ್ಬರೇ ವಾಸಿಸ್ತಾ ಇದ್ದಾರೆ. ದೊಡ್ಡ ಊರು, ಅಲ್ಲಿ ಕೇವಲ ಇಬ್ಬರು ವಾಸಿಸ್ತಾ ಇದ್ದಾರೆ. ಮೇರಿ ಹಾಗೂ ಮೈಕ್ ಅಂತ ಅವರ ಹೆಸರು. ಅವರಿಬ್ಬರು ದಂಪತಿಗಳು. ಕೇವಲ ಇಡೀ ದೊಡ್ಡ ಒಂದು ಊರಿನಲ್ಲಿ ಇಬ್ಬರೇ ವಾಸಿಸ್ತಿದ್ದಾರೆ. ಇನ್ನು ಮೊನೋವಿ ಅನ್ನೋ ಗ್ರಾಮದಲ್ಲಿ ಕೇವಲ ಒಬ್ಬರು ತುಂಬ ವರ್ಷಗಳಿಂದ ಒಬ್ಬರೇ ವಾಸಿಸ್ತಾ ಇದ್ದಾರೆ. ಅವರ ಹೆಸರು ಎಲ್ಸಿ ಐಲಾ ಅಂತ. ಅವರು ಹೇಗೆ ಒಬ್ಬರೇ ಬದುಕ್ತಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಜನರಿಗೆ ಹುಟ್ಟಿದ ನಂತರ ತುಂಬ ಮಂದಿ ಅಲ್ಲಿಗೆ ವಿಸಿಟ್ ಮಾಡೋಕ್ಕೆ ಶುರು ಮಾಡಿದ್ರು. ತುಂಬ ಮಂದಿ ಟೂರಿಸ್ಟು, ಮೀಡಿಯಾದವರೆಲ್ಲ ಅಲ್ಲಿಗೆ ಬಂದರು. ಅವರು ವಿಡಿಯೋ ಮಾಡಿದ್ರು. ಅವರು ತುಂಬ ಫೇಮಸ್ ಆದರು. ಮುಂಚೆ ತುಂಬ ವರ್ಷದಿಂದ ಆ ಇಡೀ ಗ್ರಾಮದಲ್ಲಿ ಅವರು ಒಬ್ಬರೇ ವಾಸವಾಗ್ತಾ ಇದ್ರು. ಇವಾಗ ಟೂರಿಸ್ಟ್ ಎಲ್ಲ ಬಂದು ಹೋಗ್ತಾ ಇದ್ದಾರೆ. ಇದು ಕೂಡ ಒಂದು ವಿಚಿತ್ರವಾದ ಸಂಗತಿ. ಯಾಕಂತ ಹೇಳಿದ್ರೆ, ಮೀಡಿಯಾದಲ್ಲಿ ಫೇಮಸ್ ಆಗೋದಕ್ಕಿಂತ ಮುಂಚೆ ಮೊನೋವಿ ಗ್ರಾಮದಲ್ಲಿ ಒಬ್ಬರೇ ವಾಸಿಸ್ತಾ ಇದ್ರು. ಗ್ರಾಸ್ ಅನ್ನೋ ಊರಲ್ಲಿ ಕೇವಲ ಇಬ್ಬರು ವಾಸಿಸ್ತಾ ಇದ್ರು. ನಮ್ಮ ಲಿಸ್ಟ್ನ 3ನೇ ವಿಚಿತ್ರ ಊರು ಅಂದರೆ ಇದು ಬಲಿಗೆ ಹತ್ತಿರವಾದ ಬೆಂಗಾಲ್ ಅನ್ನೋ ಐಲ್ಯಾಂಡ್. ಒಂದು ಸುಂದರ ದ್ವೀಪ. ಇಲ್ಲಿಗೆ ವರ್ಷಕ್ಕೆ 50 ಲಕ್ಷಕ್ಕಿಂತ ಹೆಚ್ಚು ಜನ ಟೂರಿಸ್ಟ್ ವಿಸಿಟ್ ಮಾಡ್ತಾರೆ. ನೀವು ಕೇಳೇ ಇರ್ಬೋದು, ಬಲಿ ಅನ್ನೋದು ತುಂಬ ಫೇಮಸ್ ಟೂರಿಸ್ಟ್ ಏರಿಯಾ. ಅದರಲ್ಲಿ ಒಂದು ಸಣ್ಣ ಐಲ್ಯಾಂಡ್ ಇದು. ಇಲ್ಲಿಗೆ ವರ್ಷಕ್ಕೆ 50 ಲಕ್ಷ ಜನ ವಿಸಿಟ್ ಮಾಡ್ತಾರೆ ಟೂರಿಸ್ಟು. ಇಲ್ಲಿನ ವಿಶೇಷತೆ ಏನಂದರೆ, ಇಲ್ಲಿನ 2 ವಿಶೇಷತೆಗೆ ಬೇಕಾಗಿ ಇಷ್ಟು ಜನ ಟೂರಿಸ್ಟ್ ಇಲ್ಲಿಗೆ ಬರ್ತಾರೆ. ಒಂದು, ಇಲ್ಲಿನ ವೆದರ್ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿನ ಶಾಂತವಾದ ಪ್ರದೇಶ. ಕಾರಣ ಏನಂದರೆ, ಇಲ್ಲಿ ಯಾರು ಕೂಡ ಮಾತಾಡಲ್ಲ ಅಂತ ಹೇಳಿದರೆ ನೀವು ಕೇಳ್ಬೋದು, ಮತ್ತೆ ಅವ್ರ ದಿನನಿತ್ಯದ ಕೆಲಸವನ್ನು ಮಾಡೋದು ಹೇಗೆ ಮಾತಾಡದೇ ಇದ್ರೆ ಅಂತ ಕೇಳ್ಬೋದು. ಇಲ್ಲಿನ ಜನರು ಮಾತು ಬಂದರೂ ಕೂಡ ಇವ್ರು ಮಾತಾಡಲ್ಲ. ಜನರು ತಮ್ಮ ಆಶಯಗಳನ್ನು ವಿನಿಮಯ ಮಾಡಿಕೊಳ್ಳೋದು ಕೈ ಸನ್ನೆ ಮೂಲಕ. ಮಾತು ಬರದವರು ಹೇಗೆ ತಮ್ಮ ಆಶಯಗಳನ್ನು ವಿನಿಮಯ ಮಾಡ್ತಾರೆ, ಕೈ ಸನ್ನೆ ಮುಖಾಂತರ ಮಾಡ್ಕೋತಾರೆ. ಅದೇ ಥರ ಇವರು ಕೂಡ ಆಶಯಗಳನ್ನು ವಿನಿಮಯ ಮಾಡ್ಕೊಳ್ತಾರೆ, ಮಾತಾಡ್ಕೊಳ್ತಾರೆ. ಕಡಕ್ಕೊಳಾಕ್ ಅನ್ನೋ ಭಾಷೆ ಅಂತ ಕರೀತಾರೆ ಇದಕ್ಕೆ. ಕೈ ಸನ್ನೆ ಮುಖಾಂತರ ಮಾತಾಡೋದಕ್ಕೆ ಇವರ ಭಾಷೆಯಲ್ಲಿ ಕಡಕ್ಕೊಳಾಕ್ ಅಂತಾರೆ. ಕೈ ಸನ್ನೆ ಮಾಡಿ ಮಾತಾಡ್ತಾರೆ ಅಂತ ಕೇಳಿದರೆ ನಿಮಗೆ ಇದಕ್ಕೆ ಯಾಕೆ ಈ ಥರ ಮಾತಾಡ್ತಿದ್ದಾರೆ? ಇದು ಇವಾಗಿಂದಲ್ಲ, ತುಂಬ ವರ್ಷಗಳಿಂದ ಇದೇ ಥರ ಮಾತಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ಏನು ರೀಸನ್ ಅಂತ ಕೇಳಿದ್ರೆ, ರೀಸನ್ ಯಾರಿಗೂ ಕೂಡ ಗೊತ್ತಿಲ್ಲ. ತುಂಬ ವರ್ಷಗಳಿಂದ ಇಲ್ಲಿ ಜನರು ಯಾರು ಕೂಡ ಮಾತಾಡಲ್ಲ, ಕೈ ಸನ್ನೆ ಮುಖಾಂತರ ಮಾತಾಡ್ತಾರೆ. ಎಷ್ಟೊಂದು ವಿಚಿತ್ರ ಅಲ್ವಾ? ಪ್ರಪಂಚದಲ್ಲಿ ಎಂತೆಂಥ ರಾಜ್ಯಗಳು, ಎಂತೆಂಥ ಗ್ರಾಮಗಳು ಇದೆ ಅಂತ ನೋಡ್ಬೋದು ನಿಮಗೆ. ಇನ್ನು ನಮ್ಮ ಲಿಸ್ಟ್ನ 4ನೇ ನಗರ ಡ್ಯಾಂಗೀನ್ ಅನ್ನೋ ನಗರ. ಇದು ಚೈನಾದಲ್ಲಿದೆ. ಈ ಊರಿನ ವಿಶೇಷತೆ ಏನಂದರೆ, ಇಲ್ಲಿ ಸ್ತ್ರೀಗಳ ಸಂಖ್ಯೆ ಪುರುಷರಿಗಿಂತ 3 ಪಟ್ಟು ಹೆಚ್ಚಾಗಿದೆ. ಇವಾಗ 100 ಜನ ಗಂಡಸರಿದ್ದಾರೆ ಅಂತ ಹೇಳಿದ್ರೆ 300 ಜನ ಹೆಂಗಸರಿದ್ದಾರೆ ಆ ಊರಲ್ಲಿ. ಆ ಥರ 3 ಪಟ್ಟು ಜಾಸ್ತಿ ಇದೆ. ಅದೇ ಕಾರಣಕ್ಕೆ ಇಲ್ಲಿಗೆ ಪುರುಷರಿಗೆ 3 ಮದುವೆ ಕೂಡ ಮಾಡಿಕೊಳ್ಬೇಕಾಗುತ್ತೆ. ನಿಮಗೆ ಇಲ್ಲಿನ ಪುರುಷರಿಗೆ 3 ಮದುವೆಗಳನ್ನು ಕೂಡ ಮಾಡ್ಕೋಬೋದು, ಅವರಿಗೆ ಪರ್ಮಿಷನ್ ಇದೆ. ಈಗ ನಿಮ್ಮ ಮೈಂಡ್ನಲ್ಲಿ ಬರ್ತಾ ಇದೆ ಅಂದರೆ ಅಲ್ಲಿ ಹೋಗಿ ಮದುವೆ ಆಗ್ಬೋದು ಅಂತ ತಿಳ್ಕೊಳ್ತಾ ಇರ್ಬೋದು. ಬಟ್ ಆ ಥರ ಆಗಲ್ಲ. ಅಲ್ಲಿನ ಸ್ತ್ರೀಯರು ಅವರ ಗ್ರಾಮದವರನ್ನು ಮಾತ್ರ ಮದುವೆ ಆಗ್ತಾರೆ, ಹೊರಗಿನವರು ಯಾರನ್ನು ಕೂಡ ಮದುವೆ ಆಗಲ್ಲ. ಅಲ್ಲಿನ ಜನರ ಲೆಕ್ಕ ನೋಡಿದರೆ ಅದೇ ಥರ ಇದೆ. ಆ ಲೆಕ್ಕವನ್ನು ಬ್ಯಾಲೆನ್ಸ್ ಮಾಡಬೇಕು, ಜನರ ಪಾಪ್ಯುಲೇಷನನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಆದರೆ ಒಬ್ಬರು ಗಂಡಸು 3 ಮದುವೆಯನ್ನು ಮಾಡಲೇಬೇಕಾಗುತ್ತದೆ. ಆದರೆ ಅವರು ಹೊರಗಿನವರನ್ನ ಮದುವೆ ಆಗೋದಿಲ್ಲ ಅನ್ನೋದು ಇಲ್ಲಿನ ವಿಶೇಷತೆ.
ಅದು ಕೂಡ ಮದುವೆ ಆಗೋದು ಇನ್ನೊಬ್ಬರ ಒಪ್ಪಿಗೆ ಇಲ್ಲದೆ ಅಲ್ಲ. ಇವಾಗ 2 ಹೆಂಡತಿಯರು ಇದ್ದರೂ 3ನೇ ಹೆಂಡತಿ ಅವರು ಇಬ್ಬರ ಒಪ್ಪಿಗೆ ಮೇರೆಗೆ ಇವರು 3ನೇ ಮದುವೆ ಆಗ್ತಾರೆ. ಇದೊಂದು ಭಾರಿ ಒಂದು ವಿಚಿತ್ರ ಸಂಗತಿ ಅಂತ ಕೇಳ್ಬೋದು. ನಮ್ಮ ಭಾರತದಲ್ಲಿ 2ನೇ ಮದುವೆಗೆ ಬಿಡೋಲ್ಲ, ಇಲ್ಲಿ 3 ಮದುವೆನ ಎಲ್ಲ ಒಪ್ಪಿಗೆ ಮೇರೆಗೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ವಿಚಿತ್ರವಾದ ಒಂದು ಸಂಗತಿ ಅಂತ ಹೇಳ್ಬೋದು. 5ನೇ ವಿಚಿತ್ರ ನಗರ ಅಂತ ಹೇಳಿದ್ರೆ ನಮ್ಮದೇ ದೇಶದ ರಾಜಸ್ಥಾನದ ಪಿಪಿಲ್ಯಾಂಡ್ರ್ ಅನ್ನೋ ಗ್ರಾಮ. ಈ ಗ್ರಾಮದ ವಿಶೇಷತೆ ಏನಂದರೆ ಇಲ್ಲಿ ಒಂದು ದಂಪತಿಗೆ ಹೆಣ್ಣು ಮಗು ಜನಿಸಿದರೆ ಆ ದಂಪತಿಗಳು 111 ಗಿಡಗಳನ್ನು ನೆಡಬೇಕು ಅನ್ನೋ ನಿಯಮ ಇದೆ. 2006ರಲ್ಲಿ ಶುರುವಾಗಿರುವಂಥ ಈ ಒಂದು ಪದ್ಧತಿ ಈಗಲೂ ಅದನ್ನು ಹಾಗೆ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಜನರು. ಇಲ್ಲಿನ ಊರಿನ ಮುಖಂಡರು 2006ರಲ್ಲಿ ಇಂತಹ ಒಂದು ನಿರ್ಧಾರವನ್ನು ತಗೊಂಡ್ರು. ಒಂದು ಹೆಣ್ಣು ಮಗು ಜನಿಸಿದರೆ 111 ಗಿಡವನ್ನು ನೀವು ನೆಡಬೇಕು, ಅದನ್ನು ಪಾಲನೆ ಪೋಷಣೆ ಮಾಡಬೇಕು, ಅದಕ್ಕೆ ನೀರು ಹಾಕಬೇಕು ಅನ್ನೋ ಒಂದು ಪದ್ಧತಿಯನ್ನು ಸ್ಟಾರ್ಟ್ ಮಾಡಿದರು. ಇವಾಗಲೂ ಕೂಡ ಇದನ್ನು ಈಗ ಜನರು ಖುಷಿಯಿಂದ ಸ್ವೀಕರಿಸಿ ಇವಾಗಲೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಊರಲ್ಲಿ ತುಂಬ ಗಿಡಗಳನ್ನು ನೋಡ್ಬೋದು. 2006ರಿಂದ ನಟ್ಟಂತಹ ಗಿಡಗಳು ಇನ್ನೂ ಕೂಡ ಬೆಳೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಊರನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಇವರ ಊರಿನ ಅಧ್ಯಕ್ಷರು ಕೊಟ್ಟಿರುವಂತಹ ಒಂದು ಸಲಹೆಯನ್ನು ಎಲ್ಲರೂ ತೆಗೆದುಕೊಂಡು ಇವಾಗ ಚೆನ್ನಾಗಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಭೂಮಿಯಲ್ಲಿ ಎಂತೆಂಥ ಗ್ರಾಮಗಳಿದ್ದಾವೆ, ಎಂತೆಂಥ ಊರುಗಳಿದ್ದಾವೆ ಅಂತೇಳಿ ತಿಳ್ಕೊಂಡಿದ್ದೀರಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.